ಕಣ್ಣು ಗೊಂಬೆಗಳಲ್ಲಿ ಯಯಾತಿಯ ಮೂರ್ತಿಯಲ್ಲ, ಕೀರ್ತಿ ಇದೆ. ಆದರೆ ಅವರ ಕಣ್ಣು ಗೊಂಬೆಗಳಲ್ಲಿ ಏನಿದೆ ಗೊತ್ತೇ? ಸಂಜೀವಿನಿ. ಯಯಾತಿಯ ಕಣ್ಣು ಗೊಂಬೆಗಳಲ್ಲಿರುವುದೊಂದೇ ಸಂಜೀವಿನಿಯ ಪಿಪಾಸೆ. ಯಯಾತಿ ಭರತಕುಲ ಪ್ರಸೂತ. ಅವನಿಗೇನು ಕ್ಷತ್ರಿಯ ಕನ್ಯೆಯರು ಕಡಿಮೆಯಾಗಿದ್ದರೇನು? ಆ ಕೋಮಲಾಂಗಿಯರಲ್ಲಿ ಕಾಣದ ಅಂತಹ ಮುರಿದು ತಿನ್ನುವ ರೂಪವಾದರೂ ನಿನಗಿದೆಯೇ? ಅಮರನಾಗುವುದು ಯಾರಿಗೆ ಬೇಡದೇವು? ಯಯಾತಿಯ ಹತ್ತಿರ ಅಶ್ವಮೇಧದ ಪೌರುಷವಿತ್ತು, ಹೊಸ ನಗರದ ಐಶ್ವರ್ಯವಿತ್ತು, ನಾಡಿಗಳಲ್ಲಿ ನೂರೂರವ ನಹುಷರಂತಹವರ ಸ್ವರ್ಗದಹದ ರಕ್ತ ಸಂಚಾರವಿತ್ತು. ಶುಕ್ರಾಚಾರ್ಯರ ಹತ್ತಿರ ಸಂಜೀವಿನಿ ವಿದ್ಯೆ ಇತ್ತು. ಸುಮ್ಮನೆ ಪಿಶಾಚಿ, ನಿನ್ನ ನಾಲಿಗೆ ಕತ್ತರಿಸೇನು? ಒಂದು ಕ್ಷಣ ಪಿಶಾಚಿ, ಒಂದು ಕ್ಷಣ ಮುದ್ದಾಣಿ. ಯಯಾತಿ ನಿನ್ನನ್ನು ಮೊದಲ ಬಾರಿ ಕಂಡಾಗ ನೀನೆಲ್ಲಿದ್ದೆ ಎಂದು ನೆನಪು ಮಾಡಿಕೊ. ಒಣ ಬಾವಿಯಲ್ಲಿ ಮೈ ಮೇಲೆ ನನ್ನ ಹರಿದ ಕುಪ್ಪಸವಿತ್ತು. ಮೈ ಮುಖ ಕೂದಲೆಲ್ಲ ಕೆಸರಾಗಿದ್ದವು. ಆ ಮಹಾ ಸೌಂದರ್ಯಕ್ಕೆ ಯಯಾತಿ ಮರಳಾಗಲೆಂದು ಭಾವಿಸಿದೆಯೇನು? ನಿನ್ನನ್ನು ಅಲ್ಲಿಯೇ ಬಿಟ್ಟು ಹೋಗುತ್ತಿದ್ದ. ನೀನು ದೇವಯಾನಿ ಎಂದು ಗೊತ್ತಾದೊಡನೆ ಅವನಲ್ಲಿ ಮರಣವನ್ನು ಗೆಲ್ಲುವ ಆಸೆ ಬೆಳೆಯಿತು. ಸಂಜೀವಿನಿ ಸಿಗುವುದಾದರೆ ನಿನ್ನನ್ನು ಮದುವೆಯಾಗಬಾರದೇಕೆ? ಅಕ್ಷಯ ಪುಷ್ಪದೊಡನೆ ಬಂದ ಹುಳದಂತೆ. ಶರ್ಮಿಷ್ಠೆ, ಹೀಗೆ ಕಾಡಬೇಡ ನನ್ನ. ಒಂದು ಕ್ಷಣ, ಒಂದು ಗಂಟೆ ನನಗೆ ವಿಶ್ರಾಂತಿ ಕೊಡು. ನೀನನ್ನು ಮನೆಗೆ ಕಳಿಸುತ್ತೇನೆ. ಮುಚ್ಚ ಬೇಡ. ಬೇಕಾದರೆ ಆ ನಿನ್ನ ಮುದ್ದು ಮುದುಕಿ ಸ್ವರ್ಣಲತೆಯನ್ನು ಕರೆ. ಪುರುಷರ ಯುದ್ಧಕ್ಕೆ ಹೋದಾಗಲೆಲ್ಲ ಮನನೊಂದ ರಾಣಿಯರನ್ನು ಸಂತೈಸಿ ಸಂತೈಸಿ ರೂಢಿದವಳಿಗೆ. ಅವಳನ್ನೇ ಹೋದಳು ಮತ್ತೆ ಮಹಾರಾಜನನ್ನು ಸಂತೈಸಲಿಕ್ಕೇನು? ಚಾಂಡಾಲಿ ಬಂದ ನೋಡು ಸಂಜೀವಿನಿಯನ್ನು ಮದುವೆಯಾದ ಪ್ರೇಮವೀರ. ಅಂತಃಪುರದ ಶೃಂಗಾರ ಎಲ್ಲಿಗೆ ಬಂತು? ದೇವಿಯರು ಅಳಲಿಕ್ಕೆ ಹತ್ತಿದರೆಂದು ಶೃಂಗಾರ ಮುಗಿಯಲಿಲ್ಲ. ಇನ್ನು ಅಳುವುದಕ್ಕೆ ಬಂದೇ ಕಾರಣ. ಮಹಾರಾಜರನ್ನು ನೋಡಿದಾಗಲೆಲ್ಲ ಅವರಿಗೆ ಅಳಬೇಕು ಎನಿಸುತ್ತದೆ. ದೇವಿ, ದೇವಿಯಾನಿ, ಏನಿದು? ಈ ಹೊತ್ತು ಶುಭ ದಿನ, ಪುರರಾಜನ ಆಗಮನದ ದಿನ. ನೀನೇನು ಅಲಂಕಾರ ಮಾಡಿಕೊಂಡಿಲ್ಲ, ಅಂತಃಪುರದ ಶೃಂಗಾರವಾಗಿಲ್ಲ. ನಿಮಗೆ ಅಲಂಕಾರದ ಚಿಂತೆ, ಉತ್ಸವದ ಚಿಂತೆ. ಹುಚ್ಚಿ, ನಿನ್ನ ದೇಹದಂತೆ ಮನಸ್ಸು ಕೋಮಲವಾಗಿದೆ. ನಿಮ್ಮನ್ನು ಒಂದು ಮಾತು ಕೇಳಲೆ. ನೀವೇಕೆ ನನ್ನನ್ನು ವರಿಸಿದ್ರಿ? ನೀವೇಕೆ ನನ್ನನ್ನು ಮದುವೆಯಾದಿರಿ? ಮದುವೆಯಾಗಿ 2 ವರ್ಷಗಳಾದ ಮೇಲೂ ಇನ್ನೂ ಈ ಸಂಶಯವೇ? ಅದನ್ನು ಶಬ್ದಗಳಲ್ಲಿ ವರ್ಣಿಸಿ ಹೇಳಬೇಕೇ ಅಥವಾ? ನಗೆ ಚಾಟಿಕೆ ಬೇಡ. ನನ್ನನ್ನೇಕೆ ವರಿಸಿದಿರಿ ಎಂದು ಗೊತ್ತಾಗಲೇಬೇಕು. ಹೇಗೆ? ಈಗ ಅದೆಲ್ಲ ಏಕೆ ಹೊತ್ತಾಗಿದೆ ಹೇಳು. ನಿನಗಿನ್ನೂ ನನ್ನ ಮೇಲೆ ಸಂಶಯವೇ? ನಾನು ನಿನ್ನ ಬಲಗೈ ಹಿಡಿದು ನಿನ್ನನ್ನು ಮೇಲೆ ಕೆತ್ತಿದೆ. ನೀನುಚಿತ ಧರ್ಮ, ನೀನು ಒಪ್ಪಿದ್ದೆ ಅಲ್ಲದೆ. ಈ ನಿನ್ನ ರೂಪ ಬೇರೆ. ಹೇಗೆ ಸಂಶಯ ಬಂತು ನಿನಗೆ? ನೀವು ಹುಚ್ಚಿ ಎಂದಿರಲ್ಲ, ಅದಕ್ಕೆ. ಶಬ್ದಗಳ ಹಿಂದೆ ಮರೆಯಾಗಬೇಡ. ಇದರ ಹಿಂದೆ ಯಾವ ಪಿಶಾಚ ಅಡಗಿದೆ ಎಂಬುದು ನನಗೆ ಗೊತ್ತಿದೆ. ಆದ ಶರ್ಮಿಷ್ಠೆ, ಆ ಸೂಜಿ ನಾಲಿಗೆ ಶರ್ಮಿಷ್ಠೆ. ನನ್ನ ನೀತಿ ಎಂದರೆ ಸತ್ತ ಆಕಳೆಂದು ತಿಳಿದರೆ ಆ ಹದ್ದು. ಇದೆಲ್ಲ ನನಗೆ ಸಾಕಾಗಿ ಹೋಗಿದೆ. ನಾನು ಇಲ್ಲಿಗೆ ಬಂದಾಗಲೆಲ್ಲ ಈ ಅರಮನೆಯಲ್ಲಿ ಅವಳನ್ನು ಕಂಡರೆ ಯಾರಿಗೂ ಆಗುವುದಿಲ್ಲ. ಅವಳ ಮೇಲೆ ದೂರೇ ದೂರು. ಇಲ್ಲಿಗೆ ಬಂದಾಗಲೆಲ್ಲ ನಿಮ್ಮ ವಾದ, ಪೀಡೆ, ಅಳು. ನಾನಿಲ್ಲಿಗೆ ಬರುತ್ತೇನೆ ಶಾಂತಿಗಾಗಿ, ಸಮಾಧಾನಕ್ಕಾಗಿ, ಪ್ರೀತಿಗಾಗಿ, ನಿನ್ನ ಮೇಲಿನ ಪ್ರೀತಿಗಾಗಿ. ಪ್ರೀತಿ ದೊರೆತರು ನಿನ್ನ ಕಣ್ಣುಗಳಲ್ಲಿ ಕಾಣುವುದು ಆ ಶರ್ಮಿಷ್ಠೆಯ ಪಡೆಯಚ್ಚು. ಆದರೂ ಅವಳನ್ನೇ ಇಟ್ಟುಕೊಳ್ಳುವ ಹುಚ್ಚೇಕೆ ನಿನಗೆ? ಈ ಶುಭ ಮುಹೂರ್ತದಲ್ಲಿ ಮತ್ತೇನಾದರೂ ಅಪಶಕುನ ಮಾಡಿ. ಬೇಡ ಬೇಡ ಆರ್ಯ. ಅವಳು ಅಸುರ ಕುಲದವಳು. ಅವಳಿಗೆ ಆರ್ಯರನ್ನು ಬೈಯುವುದು ಒಂದೇ ಉದ್ಯೋಗ. ನಮ್ಮ ಇಂದಿನ ಉಲ್ಲಾಸಕ್ಕೆ ಏನಾದರೂ ವ್ಯತ್ಯಯ ತಂದಾಳು.
ಗೊತ್ತಿರಲಿ, ಪುರೋಹಿತರು ಬರುವ ವೇಳೆಯಾಯಿತು. ಎಲ್ಲವೂ ಸರಿಯಾಗಿ ಸಿದ್ಧವಾಗಬೇಕು. ಹಾಗೆ ಇದು ನೋಡು ಶರ್ಮಿಷ್ಠೆ, ನಾನು ನಿನ್ನೊಡನೆ ಹೆಚ್ಚು ಮಾತನಾಡ್ತಾ ಕೂರುವುದು ಯೋಗ್ಯವಲ್ಲ. ಅಂದರೆ ಅದಕ್ಕೆ ಸಮಯವೂ ಇಲ್ಲ. ಆದರೆ ಒಂದು ಮಾತು ಹೇಳುತ್ತೇನೆ, ನೀನು ಸುಮ್ಮನೆ ಅವಳನ್ನು ಕಾಡಬೇಡ. ನೀನು ಮನೆಗೆ ಕಳಿಸುತ್ತೀನಿ ಎಂದರು, ನಾನು ಮನೆಗೆ ಕಳಿಸುತ್ತೀನಿ ಎಂದರು ಅವಳು ಹೋಗುವುದಿಲ್ಲ. ಅವಳಿಗೆ ನಿನ್ನ ಮೇಲೆ ಬಹಳ ಪ್ರೀತಿ ಇದೆ. ಅದನ್ನು ನೀನು ದುರುಪಯೋಗ ಮಾಡಬೇಡ. ಇದರಿಂದ ನಿನಗೇನೂ ಸುಖವಿಲ್ಲ. ಒಂದೆರಡು ದಿನ ನೀನು ಚೆನ್ನಾಗಿರು, ಆಮೇಲೆ ನಾನೇ ನಿನ್ನನ್ನು ಮನೆಗೆ ಕಳಿಸುತ್ತೇನೆ. ಯಾರ ಮನೆಗೆ? ನಿನ್ನ ಮನೆಗೆ. ಇಲ್ಲಿ ಬೇರೆ ಜಾತಿಯ ಜನ, ಬೇರೆ ಸಂಪ್ರದಾಯ,